ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ ಕಡೆಯಿಂದ ಕೆಲವೊಂದು ಬಿಗ್ ಅಪ್ಡೇಟ್ ಬಂದಿದೆ ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಕೂಡ ಮಾಡಿದ್ರಿ. DBT ಫುಲ್ಡ್ ಅಂತ ತೋರಿಸ್ತಾ ಇದೆ, ನನಗಿನ್ನೂ ಅಮೌಂಟು ಬಂದಿಲ್ಲ. ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ ಮತ್ತು ಇನಿಟೇಡ್ ಅಂತೇಳಿ ನಾರ್ಮಲ್ ಮೆಸೇಜ್ ಕೂಡ ಬರ್ತಾ ಇದೆ. ನಾವು ವಿದ್ಯಾಶ್ರೀ ಅಮೌಂಟ್ ಪೆಂಡಿಂಗ್ ಇದೆ, ನಾವು SC ಕ್ಯಾಟಗಿರಿ ಅವರು, OBC ಕ್ಯಾಟಗಿರಿ ಅವರು, ಜನರಲ್ ಕ್ಯಾಟಗಿರಿ ಅವರು ಅಂತ ಕಮೆಂಟ್ ಮಾಡಿದರೆ ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಸರ್ಕಾರದ ಬ್ಯಾಲೆನ್ಸ್ ಶೀಟಲ್ಲಿ ಅಮೌಂಟು ಕಡಿಮೆ ಇದೆ ಸ್ನೇಹಿತರೆ. ಯಾಕಂದರೆ ಈ ಡಿಸೆಂಬರ್ ಮೊದಲನೇ ವೀಕಲ್ಲಿಯೇ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ರು. ಡಿಸೆಂಬರ್ 2ನೇ ವೀಕಲ್ಲಿ ಈ ವಿದ್ಯಾನಿಧಿ ಅಮೌಂಟನ್ನು ಬಿಡುಗಡೆ ಮಾಡಿದ್ರು. ವಿದ್ಯಾಶ್ರೀ ಅಮೌಂಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ವಿದ್ಯಾಶ್ರೀ ಅಮೌಂಟು ಕೆಲವೊಬ್ಬರಿಗೆ ಹಾಕಿದ್ದಾರೆ, ಕೆಲವೊಬ್ಬರಿಗೆ ಇನ್ನೂ ಹಾಕಿಲ್ಲ. ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ. ಮತ್ತು ಜನವರಿ ಫಸ್ಟ್ ವೀಕಲ್ಲಿ ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅವಾಗೂ ರಿಲೀಸ್ ಮಾಡಲಿಲ್ಲ. ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ ಡಿಸೆಂಬರ್ ತಿಂಗಳು ಕೊನೆಯ ವಾರದಲ್ಲಿ ಡಿಸೆಂಬರ್ 25ರ ಮೇಲ್ಪಟ್ಟು ಯುವ ನಿಧಿ 6,000 ಹಣವನ್ನು ಕೂಡ ರಿಲೀಸ್ ಮಾಡಿದರು. ಯಾಕಂದರೆ ಎಲ್ಲ ಅಮೌಂಟನ್ನು ಒಂದು ಸಮಾನತೆಗೆ ತರಬೇಕಲ್ಲ ಸ್ನೇಹಿತರೆ. ಎಲ್ಲವನ್ನು ಒಂದು ಬ್ಯಾಲೆನ್ಸ್ ಶೀಟ್ ರೀತಿ ವ್ಯವಸ್ಥೆಯನ್ನು ಹೊಂದಾಣಿಕೆ ಮಾಡೋದಕ್ಕಾಗಿ ಇನ್ನು SSP ಸ್ಕಾಲರ್ಶಿಪ್ ಅಮೌಂಟ್ ಆಗಿರಲಿ, ವಿದ್ಯಾಶ್ರೀ ಅಮೌಂಟ್ ಆಗಿರಲಿ ಕೆಲವೊಬ್ಬರಿಗೆ ಪೆಂಡಿಂಗ್ ಇದೆ. ಮತ್ತು DBT ಫುಲ್ಡ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಸ್ನೇಹಿತರೆ, ಅವರಿಗೆ ವಿತಿನ್ 50 ಡೇಸ್ ಒಳಗಡೆ, ಅಂದರೆ DBT ಫುಲ್ಡ್ ಅಂತ ತೋರಿಸ್ತಾ ಇದ್ದರೆ ಅವ್ರಿಗೆ ಇನ್ನು 15 ದಿನದ ಒಳಗಡೆ SSP ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತೇಳಿ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತೇನಾದರೂ ಅವಾಯ್ಡೆಡ್ ಅಂತ ಏನಾದರೂ ಇತ್ತು, ಇನಿಟೇಡ್ ಅಂತ ಹೇಳಿದ ಮೆಸೇಜ್ ಬಂದಿತ್ತು ಅಂದರೆ ವಿತಿನ್ 30 ಡೇಸ್ ಒಳಗಡೆ ಅವರ ಅಕೌಂಟನ್ನು ಕ್ಲಿಯರ್ ಮಾಡಿ ಅಮೌಂಟ್ ಹಾಕ್ತೀವಿ ಅಂತೇಳಿ ಕೂಡ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ SSP ಸ್ಕಾಲರ್ಶಿಪ್ ಏನಿದೆಯಲ್ಲ, ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದರೆ ವಿದ್ಯಾಶ್ರೀ ಅಮೌಂಟು ಈಗಾಗಲೇ ಕೆಲವೊಂದಿಷ್ಟು ಕ್ಯಾಟಗರಿ ಅವರಿಗೆ ಪೂರ್ತಿ ಅಮೌಂಟ್ 15,000 ಬಂದುಬಿಟ್ಟಿದೆ. ಬಟ್ SSP ಸ್ಕಾಲರ್ಶಿಪ್ ಹೇಗಾಗ್ತಾ ಇದೆ, ಕೆಲವೊಬ್ಬರಿಗೆ ಅರ್ಧ ಅಮೌಂಟ್ ಬಂದಿದೆ, ಇನ್ನೂ ಅರ್ಧ ಅಮೌಂಟ್ ಯಾವಾಗ ಬರುತ್ತೆ. ಅರ್ಧ ಅಮೌಂಟ್ ಏನು ಬಂದಿದೆಯಲ್ಲ ಸ್ನೇಹಿತರೆ, ಅವ್ರಿಗೂ ಅಮೌಂಟ್ ಬರುತ್ತೆ. ಕೆಲವೊಂದಿಷ್ಟು ಹಣಕಾಸಿನ ತೊಂದರೆ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಇವೆಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಆಗ್ತಾರೆ ಸ್ನೇಹಿತರೆ. ಕೆಲವೊಂದಿಷ್ಟು ಸಮಯ ಮುಂದೆ ಹೋಗ್ಬೋದು. ಯಾಕಂದರೆ ಇನ್ನೂ ಎಲ್ಲವೂ ಸರಿಸಮವಾಗಿ ತರೋದಕ್ಕೆ ಕೆಲವೊಂದಿಷ್ಟು ತೊಂದರೆಗಳು ಕೂಡ ಎದುರಾಗ್ತಾ ಇದೆ. ಈ ತೊಂದರೆಗಳು ಇರೋದ್ರಿಂದ ಫಂಡಿಂಗಲ್ಲಿ ಸಮಸ್ಯೆ ಇರೋದ್ರಿಂದ DBT ಫುಲ್ಡ್ ಅಂತ ಇದ್ರೂ ಕೂಡ ಅಮೌಂಟ್ ಬರ್ತಾ ಇಲ್ಲ. ಅವಾಯ್ಡೆಡ್ ಅಂತೇಳಿ ಸ್ಟೇಟಸಲ್ಲಿ ಅಪ್ಡೇಟ್ ಕೊಟ್ಟು 30 ಡೇಸ್ ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಮತ್ತು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆಯಲ್ಲ ಸ್ನೇಹಿತರೆ, ಕೆಲವೊಬ್ಬರಿಗೆ ಪೂರ್ತಿ 15,000 ಬಂದುಬಿಟ್ಟಿದೆ, ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ. ಅವ್ರ ಬಗ್ಗೆ ಹೇಳೋದಾದರೆ DBT ಫುಲ್ಡ್ ಅಂತೇಳಿದರೆ ವಿತಿನ್ 15 ದಿನದ ಒಳಗಡೆ ಬರುತ್ತೆ ಸ್ನೇಹಿತರೆ. ಮತ್ತು ಏನಾದರೂ ನೀವು ಅವಾಯ್ಡೆಡ್ ಅಂತ ಹೇಳಿದರೆ 30 to 45 ಡೇಸ್ ಒಳಗಡೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಕೆಲವೊಂದಿಷ್ಟು ಸಮಯ ತಗೊಳ್ತದೆ ಸ್ನೇಹಿತರೆ. ಯಾಕಂದರೆ ಇಲ್ಲದೇ ಇರೋದನ್ನು ಹೇಳಿ ನಿಮ್ಗೆ ಆ ರೀತಿ ನಾಳೆ ಬರುತ್ತೆ, ಇವತ್ತೇ ಬರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಫಂಡಿಂಗಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಿನಿಮಮ್ 3 ಯೋಜನೆಗಳಿಗೆ ಒಂದೇ ಬಾರಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಈ ಕಾರಣಕ್ಕಾಗಿ SSP ಸ್ಕಾಲರ್ಶಿಪ್ಪನ್ನು ತಡೆ ಹಿಡಿದಿದ್ದಾರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಬಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.